Classmates, 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 yes, classmates. ಮಹಾರಾಜನ್ ತರ ಮೆರಿತಾ ಇದ್ದೆ, ನನ್ನ ಈ ಗತಿಗೆ ತಂದ್ಬಿಟ್ಟಿಯಲ್ಲೋ. ಸಾಯಿ ಏನಿದು ಗೇಟ್ ಓಪನ್ ಆಗಿದೆ. ಅಮ್ಮ, ಅಂಜು ಎಲ್ಲರೂ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟವಳಮ್ಮ. ಹುಲಿನ ಮಾತೆತ್ತಿದ್ರೆ ನಾಸ್ಬಾಯ್ ಆಗ್ತಾನೆ. ಏನೇನೋ ಹೇಳಿ ಎದುರಿಸ್ಬೇಡ್ವೋ. ಬೀಗ ಹಾಕಿದೆ ತಾನೆ? ಬೀಗ ಹಾಕಿದೆಮ್ಮ, ಕೀ ಇನ್ನೊಂದು ಒಳಗಡೆ ಇದೆಯಲ್ಲ. ಅಯ್ಯೋ ಅಯ್ಯೋ, ಕೀ ಕೊಡಿ. ಏನಾಯ್ತು ಅಮ್ಮ? ಲಾಕೆ ಓಪನ್ ಆಗ್ತಿಲ್ಲ. ಅಮ್ಮ, ಬಾಗಿಲು ಓಪನ್ ಆಗ್ತಿದೆ. ಅಯ್ಯೋ ಓಡೋಗ್ತಾಳೆ ಕಣ, ಹಿಡ್ಕೊಳ. Ding
ತಿನ್ನು. ನಿಮ್ ತಾಯಿ ದಿನಕ್ಕೆ 10 ಸಲ ಫೋನ್ ಮಾಡ್ತಾರೆ, ಅವನ್ನ ನೋಡ್ಕೊಳಪ್ಪ ಅಂತ. ನೀನ್ ಫೋನ್ ಮಾಡಿ ಹೇಳ, ಯಾವ್ದೋ ರೌಡಿಗಳಿಂದ ಹೋಗಿ ಫಿಲಮ್ ಸ್ಟೈಲಲ್ಲಿ ಸಹಾಯ ಮಾಡಕ್ ಹೋಗಿ ಒದೆ ತಿನ್ಕೊಂಡ್ ಬಂದ ಅಂತ. ಹಂಗೇನಾರು ಮಾಡ್ಬಿಟ್ಯಾ? ನಿನಗೆ ಗೊತ್ತು ತಾನೆ ನಮ್ಮ ಅಮ್ಮ ಹೆಂಗೆ ಅಂತ. ಆಮೇಲೆ ಊರಿಂದ ಎದ್ನೋ ಬಿದ್ನೋ ಅಂತ ಬಂದು ನನ್ನ ವಾಪಸ್ ಊರಿಗೆ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಎತ್ತಾಕೊಂಡು ಹೋಗ್ಲಿ ಬಿಡು, ಅಲ್ಲಾದ್ರೂ ಮರ್ಯಾದಿಂದ ಇರ್ತೀಯ. ಇನ್ನಂತವನೇ ಊರ್ಗ್ ಉಪ್ಕಾರಿ ಮನೆಗ್ ಮಾರಿ ಅಂತ ಹೇಳೋದು. ಬಿಡೋ ಮಗ, ಅಂತದ್ದೇನ್ ಆಗಿಲ್ವಲ್ಲ. ಹಾಗಿದ್ರೆ ಇಷ್ಟೊಂದು ಹೊಡೆದಿದಾರಲ್ಲ, ಸತ್ಕಿತ್ ಹೋಗಿದ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಶವಾಗಾರದಲ್ಲಿ ಬಿಸಾಕಿರೋರು ನಿನ್ನ. ನೀನ್ ಸಹಾಯ ಮಾಡಕ್ ಹೋದಲ್ಲ, ಅವ್ರು ಕೂಡ ನಿನ್ನ ನೋಡಕ್ ಬರ್ತಾ ಇದ್ದಿಲ್ಲ. ಹಲೋ ಮೇಡಮ್. ಅರುಣ್, ಎಲ್ಲಿದ್ಯಾ ನೀನು? ಮೇಡಮ್, ಚೂರು ಕೆಲಸ ಇತ್ತು, ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀನಿ. ಏನ್ ಕೆಲಸ ಅರುಣ್? ಕಾರ್ ಮನೆ ಮುಂದೆ ನಿಂತಿದೆ. ಮಂಜು ಅವ್ರ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ಹೋದ್ಲು. ಹೇಗೆ ಹೋದ್ಲು? ಅವರು ಕಾರ್ ಬೇಡ ಅಂತ ಹಂಗೆ ಹೊಟ್ಟೋದ್ರು ಮೇಡಮ್. ಏನು? ಕಾರ್ ಬೇಡ ಅಂದ? ಏನು ಅರುಣ್, ತಮಾಷೆ ಮಾಡ್ತಿದ್ಯೇನಪ್ಪ? ಅವಳು ಹೇಗೆ ಹೋಗಕ್ ಬಿಟ್ಟೆ ನೀನು? ಮೇಡಮ್, ಅದು ಇಲ್ಲ ಇದು ಇಲ್ಲ. ನನ್ಗೆ ಯಾಕೆ ವಿಷಯ ಹೇಳಿಲ್ಲ? ಸರಿ, ಎಲ್ಲಿದ್ಯಾ ನೀನು? ಮೇಡಮ್, ಅದು ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು ಮೇಡಮ್. ಅಲ್ಲ ಅರುಣ್, ಇದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಯಾವ್ದು ಇರತ್ತೆ ನಿನಗೆ? ಮೇಡಮ್, ನಾನು ಮನೆಗೆ ಬಂದ್ಮೇಲೆ ನಿಮ್ಗೆಲ್ಲ ಹೇಳ್ತೀನಿ ಮೇಡಮ್. ಅರುಣ್, ಏನಾದ್ರೂ ತೊಂದರೆ ಆಗಿದ್ಯಾ? ಏನ್ ವಿಷಯ ಹೇಳಪ್ಪ. ಇಲ್ಲ ಮೇಡಮ್, ನೀವೇನು ಗಾಬರಿ ಆಗಬೇಡಿ, ಏನೂ ತೊಂದರೆ ಏನಾಗಿಲ್ಲ. ನಾನು ಬಂದ್ಮೇಲೆ ಎಲ್ಲ ಮಾತಾಡ್ತೀನಿ. ಇವಾಗಲೇ ಬರ್ತೀನಿ. ಅರುಣ್ ಮಗ, ಬರ್ತೀನೋ? ಏಯ್ ನಿಂತ್ಕೊಳ್ಳೋ, ಏನೋ ಅಂತ ಅರ್ಜೆಂಟು? ಏಯ್, ಅವ್ರ ಪಾಪ ತುಂಬ ಗಾಬರಿ ಆಗಿದ್ದಾರೆ ಕಣೋ. ಏನೋ ಗಾಬರಿ? ನಿಮ್ಮ ಮನೇಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಇಷ್ಟು ರಿಸ್ಕ್ ತೊಗೊಂತ ಇದ್ದ ನೀನು? ನಿನ್ನ ನಂಬ್ಕೊಂಡು ನಿನ್ನ ತಂಗಿದ್ದಾಳೆ, ಮರಿಬೇಡ. ಮಗ, ಇವಾಗ ಅದೆಲ್ಲ ಬಿಡೋ, ಮಾತಾಡೋಕೆ ಟೈಮ್ ಇಲ್ಲ, ನಾನು ಹೋಗ್ಲೇಬೇಕು ಕಣೋ. ಪ್ಲೀಸ್ ಬರ್ತೀನಿ. ಅದು ಸರಿ, ನೀನು ಕ್ಲಿನಿಕ್ ಚಾರ್ಜಲ್ಲಿ ಎಷ್ಟಾಯ್ತು ಅಂತ ಹೇಳು, ನನ್ನ ಸ್ಯಾಲ್ರಿ ಬಂದ್ಮೇಲೆ ಕೊಡ್ತೀನಿ. ಬರಲಾ? ಏಯ್ ನಿಂತ್ಕೊಳ್ಳೋ, ಈ ಒಣಜಮ್ಮಕ್ಕೇನು ಕಮ್ಮಿ ಇಲ್ಲ. ನೀನು ಕೊಟ್ಟಿರೋದು ನಾನು ನೋಡಿದ್ದೀನಿ. ಬಾ ಕುತ್ಕೋ. ಬೈಕಲ್ಲಿ ಏಯ್, ನಿನ್ನ ಕೈ ಹೇಗೆ ಬಿದ್ದಿದಲ್ಲೋ, ಅಲ್ಲಿವರೆಗೂ ಬಿಡ್ತೀನಿ. ಕುತ್ಕೊಳ್ಳೋ ಗಾಡೀಲಿ. ಏನಾಗಿದೆ ಹುಡುಗನ್ಗೆ? ಮಂಜು, ನಿನಗೆ ಅಂಜು ದೆವ್ವ ಮೆತ್ಕೊಂಡಿದೆ. ಅದೀಗ ನೀನು ಬಿಡೋದಿಲ್ಲ. ನಾನು ಸತ್ತ ಮೇಲೆ ಅದು ಬಿಡೋದು. ಅಮ್ಮ, ಯಾಕಂತ ಮಾತೆಲ್ಲ ಆಡ್ತೀರಾ? ಇದೇನು ಅಂಜು ಹೆಸರೆತ್ಬಾರ್ದು ಅಷ್ಟೇ ತಾನೆ? ಆಯ್ತು ಬಿಡಿ, ನನ್ನ ನೋವು ನನ್ನ ಸಂಕಟ ನನ್ನಲ್ಲೇ ಇರಲಿ. ನಾನೊಬ್ಳೆ ಅನುಭವಿಸ್ಕೋತೀನಿ.